ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನೇಮಕಾತಿ ವಿಚಾರವಾಗಿ ನಮ್ಮ ಆಸ್ಪಿರೆಂಟ್ಸಲ್ಲಿ ತುಂಬಾ ಗಲಿಬಿಲಿ ಗೊಂದಲಗಳು ಇರುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಬಿಕಾಸ್ ನೋಟಿಫಿಕೇಷನ್ಗಳು ಆಗಿಲ್ಲ ಅಲ್ವಾ. ಹುದ್ದೆಗಳನ್ನು ತುಂಬಿಕೊಳ್ಳುವಂಥ ಕೆಲಸವನ್ನು ಇವಾಗ ತುಂಬ ವರ್ಷಗಳಿಂದ ಸರಿಯಾದ ನಿಟ್ಟಿನಲ್ಲಿ ಮಾಡದೇ ಇರೋದೇ ಕಾರಣ ಆಗಿದೆ ಅಲ್ವಾ. ಸೊ ಹಾಗಾಗಿ ಆಸ್ಪಿರೆಂಟ್ಸಲ್ಲೆಲ್ಲ ತುಂಬ ಗೊಂದಲ ಗಲಿಬಿಲಿ ಇತ್ತು. ಹಾಗಾಗಿ ಈ ಒಂದು ಕನ್ಫ್ಯೂಷನ್ಸ್ಗೆ ಫುಲ್ ಸ್ಟಾಪ್ ಇಡಲಿಕ್ಕೆ ಒಂದು ಅಪ್ಡೇಟ್ ಬಂದಿದೆ. ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತೇಳಿ ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಂಡ್ವರೆಗೂ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿರೋವಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ವಿಷಯ ಅಂತಂದರೆ ನೀವಿಲ್ಲಿ ಗಮನಿಸ್ಬೋದು ನೋಡಿ, ಕರ್ನಾಟಕ ಸರ್ಕಾರದ ನಡವಳಿಗಳು ಏನಿದೆ, ವಿಷಯ ಏನಿದೆ ಅಂತೇಳಿ ನೋಡೋಣ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವ ಕುರಿತು ಈ ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡ್ರೆ ನಿಮಗೆ ಮುಂದೆ ಏನು ನಡವಳಿಗಳು ಸರ್ಕಾರದಿಂದ ಬರುತ್ತೆ ಅನ್ನೋದನ್ನು ಗಮನಿಸ್ಬೋದಾಗಿದೆ ಅಲ್ವಾ. ಏನು ಖಾಲಿ ಹುದ್ದೆಗಳಿದೆ ಅಂದರೆ FDಯಿಂದ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿರ್ತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡುವ ಸಲುವಾಗಿ ತ್ವರಿತಗತಿಯಲ್ಲಿ ನೇಮಕಾತಿಯನ್ನು ಪೂರ್ಣಗೊಳಿಸುವಂಥ ಸಲುವಾಗಿ ಈ ಒಂದು ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡ್ತಾರಂತೆ. ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರಸ್ತಾವನೆಯಲ್ಲಿ ಏನಿದೆ ಅಂತೇಳಿ ನಾವು ನೋಡೋದಾದರೆ ಗಮನಿಸಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದಿಸಿದ್ದು. ಗಮನಿಸಿ, 72,186 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದನೆ ನೀಡಿದ್ದು 2023-24ನೇ ಸಾಲಿನಿಂದ ಅಪ್ ಟು ಇಲ್ಲಿವರೆಗೆ 2026ರವರೆಗೂ ಕೂಡ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಎಷ್ಟು ಹುದ್ದೆಗಳನ್ನು ಇಲ್ಲಿ ಗಮನಿಸಿ, 40,009 ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಆರ್ಥಿಕ ಇಲಾಖೆ ಸಹಮತಿಯನ್ನು ನೀಡಿದೆ. ಎಲ್ಲಿಂದ ಇಲ್ಲಿವರೆಗೆ 2023ರಿಂದ 24ನೇ ಸಾಲಿನಿಂದ ಹಿಡಿದು 2023-24ನೇ ಸಾಲಿನಿಂದ ಹಿಡಿದು ಅಪ್ ಟು 2026ರವರೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಫೈನಾನ್ಷಿಯಲ್ ಆಗಿ ಅಪ್ರೂವ್ಡ್ ಆಗಿದೆ. ಎಷ್ಟು ಹುದ್ದೆಗಳಿಗೆ? 40,009 ಹುದ್ದೆಗಳಿಗೆ ಏನಾಗಿದೆ, ಇಲ್ಲೊಂದು ಆರ್ಥಿಕ ಇಲಾಖೆ ಸಹಮತಿಯನ್ನು ನೀಡಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಅಂದರೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಈಗಾಗಲೇ ಸಹಮತಿಯನ್ನು ನೀಡಿರ್ತದೆ. ಅದರ ಜೊತೆಯಲ್ಲಿ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಶೀಘ್ರಗತಿಯಲ್ಲಿ ಬಿಟ್ಟಿದ್ದಾರೆ. ಇವಾಗ ಅದನ್ನು ನೀವು ಗಮನಿಸಬೇಕಾಗುತ್ತೆ. ಶೀಘ್ರಗತಿ ಬಿಟ್ಬಿಟ್ಟು ತ್ವರಿತಗತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೇವಲ ಇಲ್ಲಿ ಪದಗಳ ಬದಲಾವಣೆ ಅಷ್ಟೇ ಅಲ್ಲ ಸ್ನೇಹಿತರೆ, ಅದರ ಜೊತೆಯಲ್ಲಿ ತ್ವರಿತಗತಿಯಲ್ಲಿಯೇ ನೇಮಕಾತಿಗಳನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಸರ್ಕಾರ ನಡೆಸ್ತಾ ಇದೆ ಅಂತೇಳಿ ಅಥವಾ ಸರ್ಕಾರ ಕೈಗೊಳ್ತಾ ಇದೆ ಅಂತೇಳಿ ನಾವು ಈ ಎಲ್ಲ ಒಂದು ಪ್ರೋಸೆಸ್ಸಿಂದ ತಿಳ್ಕೊಬೋದಾಗುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಆಯ್ಕೆ ಪ್ರಾಧಿಕಾರದಿಂದ ಕ್ರಿಯಾ ಯೋಜನೆಗಳನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ಸಚಿವ ಸಂಪುಟ
17 ಇಲಾಖೆಗಳಲ್ಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲುಸ್ತುವಾರಿಗಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಯಾವ ಜವಾಬ್ದಾರಿಯನ್ನು? ಈ ಒಂದು ಹುದ್ದೆಗಳ ನೇಮಕಾತಿಯನ್ನು ಪೂರ್ಣಗೊಳಿಸುವಂಥ ಒಂದು ಜವಾಬ್ದಾರಿಯನ್ನು ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿದೆ. 34 ಇಲಾಖೆಗಳಲ್ಲಿನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಇವರಿಗೆ ಈ ಜವಾಬ್ದಾರಿಯನ್ನು ನೀಡಿ, ಆದ್ದರಿಂದ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿರುತ್ತೆ ಅಂತೇಳಿ ಹೇಳ್ತಕ್ಕಂಥದ್ದು. ಏನಿದೆ ಆದೇಶದಲ್ಲಿ ಅಲ್ವಾ? ಈ ಒಂದು ಜವಾಬ್ದಾರಿಯನ್ನು ಅಪರ ಕಾರ್ಯದರ್ಶಿಗೆ ನೀಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಹಿಸಿದ್ದಾರೆ ಅಂತೇಳಿ ನಾವು ಗಮನಿಸಿದ್ವಿ. ಹಾಗಾದರೆ ಸರ್ಕಾರದ ಒಂದು ಏನು ಜವಾಬ್ದಾರಿ ನೀಡಿರ್ತಕ್ಕಂಥ ನಿರ್ಣಯಗಳು ಏನಿದೆ, ಏನಂತ ನಿರ್ಣಯ ಮಾಡಿದ್ದಾರೆ ಅಂತೇಳಿ ನಾವು ಗಮನಿಸೋದಾದರೆ, ಸರ್ಕಾರದ ಆದೇಶ ಸಂಖ್ಯೆ ನೀವು ಇಲ್ಲಿ ಗಮನಿಸ್ಬೋದು. ಆದೇಶ ಸಂಖ್ಯೆ ಇದೆ ಬೆಂಗಳೂರು. ದಿನಾಂಕ ನೋಡಿ, ಇಲ್ಲಿ ದಿನಾಂಕ ಎಷ್ಟಿದೆ? 24/6/2026. ಇಷ್ಟು ನಿನ್ನೆ ತಾನೇ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಆದೇಶ ಆಗಿರುತ್ತೆ. ಸೊ ಈ ಒಂದು ದಿನಾಂಕದಿಂದ ಈ ಒಂದು ಜವಾಬ್ದಾರಿಯನ್ನು ನೇಮಕಾತಿ ಮಾಡೋ ಉದ್ದೇಶದಿಂದ ಮುಖ್ಯ ಕಾರ್ಯದರ್ಶಿಗಳಿಗೆ ವಹಿಸಿರ್ತಾರೆ. ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಆಧಾರದ ಅನುಬಂಧ 1ರಲ್ಲಿ ನಮೂದಿಸಿರುವಂತಹ ಎಷ್ಟು ಇಲಾಖೆ? 17 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಅಂತೇಳಿ ಸುಮಾರು 3-4 ಸಲ ಆಗಲೇ ಬಳಸಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಿ. ಶೀಘ್ರಗತಿಯಲ್ಲಿ ಇಲ್ಲ, ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಅಭಿವೃದ್ಧಿ ಆಯುಕ್ತರು ಇವರಿಗೆ ಸಚಿವ ಸಂಪುಟವು ಕೂಡ ಜವಾಬ್ದಾರಿ ನೀಡಿದೆ. ಇದನ್ನು ನಾವು ಹಗುರವಾಗಿ ತೆಗೆದುಕೊಳ್ಳೋಂಗಿಲ್ಲ. ಯಾಕೆಂದರೆ ಇಷ್ಟು ದಿನ ನಾವು ಪೇಪರಲ್ಲಿ ನೋಡಿದ್ದೆ ಬೇರೆ, ಸ್ಟೇಟ್ಮೆಂಟ್ಗಳನ್ನು ಕೇಳಿದ್ದೆ ಬೇರೆ. ಬಟ್ ನಾವೀಗ ಏನು ಮಾಡಬೇಕಾಗುತ್ತೆ? ಅಲರ್ಟ್ ಆಗಬೇಕಾಗುತ್ತೆ. ಈ ಥರ ಆದೇಶಗಳನ್ನು ನೋಡಿದಾಗಲಾದ್ರೂ ಕೆಲವರು ಸುಮ್ಮನೆ ಹೇಳ್ತೀರಾ, ಸುಮ್ಮನೆ ವಿವಿಸಿಗೆ ಹೇಳ್ತೀರಾ, ಸುಮ್ಮನೆ ನೀವು ಯೂಟ್ಯೂಬಲ್ಲಿ ಹೇಳ್ತೀರಾ, ಹಾಗೆ ಹೀಗೆ ನೆಗ್ಲಿಜೆನ್ಸಿ ಮಾಡ್ತಾರೆ, ಏನು ಕಾಲ್ಫರ್ ಆಗಲ್ಲ ಹಾಗೆ ಹೀಗೆ ಅಂತ. ಇಷ್ಟು ದಿನ ಆಗಿದ್ದಂಥ ಕಥೆನೇ ಬೇರೆ, ಇವಾಗ ನಡೀತಿರ್ತಕ್ಕಂಥ ಸರ್ಕಾರದ ನಡವಳಿಗಳೇ ಬೇರೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅಲ್ವಾ? ಹಾಗೆ ಈ ಮುಂದುವರೆದಂತೆ ನಾವು ನೋಡೋದಾದರೆ ಈ ಒಂದು ಆದೇಶ ಪತ್ರದಲ್ಲಿ ಮತ್ತೇನು ವಿಚಾರಗಳನ್ನು ಹೇಳಿದ್ದಾರೆ ಅಂತ, ಈ ಆದೇಶದ ಅನುಬಂಧ 2ರಲ್ಲಿ ನಮೂದಿಸಿರುವ 34 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಸಂಬಂಧ ಮೇಲುಸ್ತುವಾರಿ ಮಾಡಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ಜವಾಬ್ದಾರಿ ಕೊಟ್ಟು ಆದೇಶವನ್ನು ನೀಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಫೈನಲಿ ಇನ್ನೇನಿಲ್ಲ, ಈ ಒಂದು ನೇರ ನೇಮಕಾತಿಗಳನ್ನು ಮಾಡೋದಾಗಲಿ ಅಥವಾ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರ್ತಕ್ಕಂಥದ್ದೇ ಮುಖ್ಯವಾದಂಥ ಇವತ್ತಿನ ಒಂದು ಟಾಪಿಕ್ ಆಗಿದೆ. ಸೊ ಇದನ್ನು ಇಲ್ಲಿ ಗಮನಿಸಿ. ಮೇಲಿನ ಈ ಎಲ್ಲ ನೇರ ನೇಮಕಾತಿ ಹುದ್ದೆಗಳಿಗೆ ಮುಂದಿನ 2 ತಿಂಗಳೊಳಗೆ, ಇದನ್ನು ನೋಡಿ, ಅಬ್ಸರ್ವ್ ಮಾಡಿ, ಮುಂದಿನ 2 ತಿಂಗಳುಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು, ಮುಂದಿನ 4 ತಿಂಗಳುಗಳಲ್ಲಿ ನೇಮಕಾತಿ ಪರೀಕ್ಷೆಗಳನ್ನು ನಡೆಸಲು ಹಾಗೂ ಮುಂದಿನ 6 ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ. ನೀವಿಲ್ಲಿ ಗಮನಿಸ್ಬೋದು. ವೆರಿ 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 ಇಂಪಾರ್ಟೆಂಟ್ ಅಲ್ವಾ? ಈ ಒಂದು ಟಾಪಿಕ್ಕು ಏನು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ, ಆ ಜವಾಬ್ದಾರಿಯನ್ನು ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿಂದ 2 ಮಂತ್ಸಲ್ಲಿ ಅಧಿಸೂಚನೆ ಹೊರಡಿಸ್ಬೇಕು, ನೋಟಿಫಿಕೇಷನ್ನ ಹೊರಡಿಸ್ಬೇಕು. ಅದರ ನೆಕ್ಸ್ಟ್ 4 ಮಂತ್ಸಲ್ಲಿ
ನೇಮಕಾತಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸನ್ನು ನಡೆಸಬೇಕು. ಅದರ ನೆಕ್ಸ್ಟ್ 6 ತಿಂಗಳೊಳಗಡೆ ಆ ನೇಮಕಾತಿ ಪ್ರೊಸೆಸ್ಸನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆ ಮುಖಾಂತರದಲ್ಲಿ ನೇಮಕಾತಿ ಆದೇಶವನ್ನು ಕಡ್ಡಾಯವಾಗಿ ಹೊರಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ಆದೇಶವನ್ನು ಸಚಿವ ಸಂಪುಟ ಪ್ರಕರಣ ಸಂಖ್ಯೆ ನೋಡ್ರಿ, ಈ ಒಂದು ಸಂಖ್ಯೆಯಲ್ಲಿ ದಿನಾಂಕ 20/6/2026 ಅಲ್ವಾ, 20/6/2026 ಏನು ಮಾಡಲಾಗಿದೆ, ಸಚಿವ ಸಂಪುಟ ಒಪ್ಪಿಗೆ ನೀಡಿ ನಿರ್ದೇಶನ ನೀಡಿ ಈ ಅನುಸಾರವಾಗಿ ಹೊರಡಿಸಲು ಆದೇಶವನ್ನು ನೀಡಿದೆ ಅಂತೇಳಿ ನಾವು ಗಮನಿಸ್ಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಏನು ಇಂಪಾರ್ಟೆಂಟ್ ವಿಷಯ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಾಯಿತು. ನೀವು ಇದನ್ನೆಲ್ಲ ಗಮನಿಸಿ ನೀಟಾಗಿ. ಇದಿಷ್ಟು ವಿಚಾರ ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರಮುಖ ವಿಚಾರ ಆಗಿತ್ತು. ಅದರ ಜೊತೆಯಲ್ಲಿ ಇಲ್ಲಿವರೆಗೂ ಯಾರು ಡೌಟ್ಸಲ್ಲಿದ್ರಿ, ಯಾರಿಗೆ ಓದಿನ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಅದರ ಜೊತೆಯಲ್ಲಿ ಯಾರು ನೆಗ್ಲಿಜೆನ್ಸಿ ಮಾಡ್ತಾಯಿದ್ರಿ ಅದನ್ನೆಲ್ಲ ಬದಿಗೊತ್ತಿ ಚೆನ್ನಾಗಿ ಸ್ಟಡಿ ಕಡೆ ಗಮನ ಕೊಡಿ. ನೀವು ಕಂಡಂಥ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಒಂದು ಸಮಯ ನಿಮಗೆ ಬಂದಿದೆ ಅಂತ ಹೇಳ್ತಾ, ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ, ಒಂದು ಕಾಮೆಂಟ್ಸ್ ಸೆಕ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ನೊಂದಷ್ಟು ಅಪ್ಡೇಟ್ಸನ್ನು ಕೊಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.